ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾರುಣಿ ಕಿಚನ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಇವತ್ತು ಸಂಡೇ ಮೋಕ್ಷಿತನ ಹೊರ ಕರ್ಕೊಂಡೋಗಿದ್ವಿ. ಇಲ್ಲಿ ಮೀನಾಕ್ಷಿ ಮಾಲಲ್ಲಿ ನಿಮ್ಗೆ ಕಾರ್ಡ್ ಆಟ ಆಡ್ಬೇಕಂತಂದ. ಕರ್ಕೊಂಡೋದ್ವಿ. ಅವನ್ ಚಿಕ್ಕ ಮಗು ಅಲ್ಲ, ಅವನಿಗೆ ಬರೀ ಅದು ಎಕ್ಸಲೇಟರ್ ಕೂಡ ಬರಲ್ಲ. ನೀವು ಬನ್ನಿ ಮೇಡಮ್, ಯಾರಾದ್ರೂ ಒಬ್ಬರು ಬರ್ಬೇಕಂದ್ರೆ ನನ್ನ ಹಸ್ಬೆಂಡ್ ಅಂದ್ರು ನೀವೇ ಹೋಗಿ ಅಂತ. ನನಗೆ ಐಡಿಯಾನೇ ಇರ್ಲಿಲ್ಲ ಇದು ಹಿಂಗ್ ಓಡಿಸ್ಬೇಕಂತ ಹೇಳ್ಬಿಟ್ಟು ಆಕ್ಸಿಲೇಟರ್ ಕೊಡ್ತಾ ಇದ್ದೀನಿ, ಡ್ಯಾಶ್ ಡ್ಯಾಶೇ ಹೊಡಿತಿತ್ತು. ಪಾಪ ಮೋಕ್ಷಿತಿ ಕೂಡ ಬರಲ್ಲ ಇನ್ನು. ಫಸ್ಟ್ ಟೈಮ್ ಈ ತರ ಆಟ ಆಡಿದ್ ನಾನು. ನನಗೆ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಟ್ರೈ ಮಾಡಿದೆ, ನನ್ಗೆ ಆಗ್ಲಿಲ್ಲ. ಅಲ್ಲಿಂದ ಇಲ್ಲಿಗೆ ಡ್ಯಾಶ್ ಫಸ್ಟ್ ಟೈಮ್, ಅಲ್ಲಿಂದ ಇಲ್ಲಿ ಡ್ಯಾಶ್, ಇಲ್ಲಿಂದ ಅಲ್ಲಿ ಡ್ಯಾಶು. ಆಮೇಲೆ ಆ ಹುಡ್ಗನ್ಗೆನೆ ಮಾಡಿ ಇವತ್ತು ನೀವೇ ಇದ್ ಮಾಡಿ ಅಂತ ಹೇಳಿ ಇದ್ ಮಾಡ್ಸಿದ್ವಿ. ನೀವೇ ಆಟ ಆಡ್ಸಿ ಅಂತ ಹೇಳಿ ಟ್ರೈ ಮಾಡ್ದೆಪ್ಪ. ಅದು ಫುಲ್ ಆಕ್ಸಿಲೇಟರ್ ಕೊಡ್ತಿದೆ, ಅಲ್ಲೋಗಿ ಡ್ಯಾಶ್ ಹೊಡಿತಿದೆ, ಇಲ್ಲೋಗಿ ಡ್ಯಾಶ್ ಹೊಡಿತಿದೆ. ಸ್ಟೇರಿಂಗ್ ಆ ಕಡೆ ಈ ಕಡೆ ತಿರುಗಿಸ್ತಿದೆ ಅಷ್ಟೇ ಬಿಟ್ರೆ ಎರಡು ಸೈಮಲ್ಟೇನಿಯಸ್ಲಿ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಅನಿಸ್ತಿತ್ತು ಇಲ್ಲೇ ಮಾಡ್ತಾ ಇರ್ಲಿಲ್ಲ. ಕಾರ್ ಹೆಂಗಪ್ಪ ಓಡಿಸ್ತೀನ ಅಂತ ಅನ್ಸ್ಕೊಂತಿತ್ತು. ದಸ್ ಓಕೆ. ಬಟ್ ಅದೇ ಮೋಕ್ಷಿತಿಗೆ ತುಂಬಾ ಇಷ್ಟ ಆಯ್ತು. ಆ ಹುಡುಗನ್ಗೆ ನೀವೇ ಸ್ವಲ್ಪ ಓಡಿಸ್ಕೊಡಿ ಅವನಿಗೆ ಅಂತ ಹೇಳಿದೆ. ಟ್ರೈ ಮಾಡಿದ್ರು, ಆಟ ಆಡ್ದ. ಅವನಿಗೆ ತುಂಬಾ ಎಂಜಾಯ್ ಮಾಡ್ದ, ತುಂಬಾ ಇಷ್ಟ ಆಯ್ತು ಮೋಕ್ಷಿತಿಗೆ. ಬೇರೆ ಎಲ್ಲಾ ಗೇಮ್ಸ್ ಗಳಲ್ಲಿ ಮಮ್ಮ ನಂಗೆ ತುಂಬಾ ಇಷ್ಟ ಆಯ್ತು. ಆ ಹುಡುಗನ್ಗೆ ಹೊಗಳ್ತಾ ಇದ್ದ ಮೋಕ್ಷಿತ್. ಈಸ್ ಲೈಕ್ ಎ ಟೀಚರ್ ಮಮ್ಮ, ಅವ್ರು ನನಗೆ ಚೆನ್ನಾಗಿ ಟೀಚ್ ಮಾಡ್ತಾ ಇದ್ರು. ಹೌದು, ಹಿಂಗು ಸ್ಟೇರಿಂಗ್ ಎಲ್ಲ ಲೆಫ್ಟ್ ರೈಟ್ ಅಂತ ಚೆನ್ನಾಗಿ ಟೀಚ್ ಮಾಡಿದ್ರು, ನಂಗೆ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದ. ಅವ್ನು ಸುಮ್ನೆ ಹೇಳೋದಿಲ್ಲ. ಆತರ ಏನಾದ್ರು ಡಿಫ್ರೆಂಟ್ ಆಗಿ ನೋಟಿಸ್ ಮಾಡಿದ್ರೆ ಅಷ್ಟೇ ಹೇಳ್ತಾನೆ. ಚೆನ್ನಾಗಿ ಟೀಚ್ ಮಾಡಿದ್ರು ನಂಗೆ ಅಂತಂದ. ಹೌದು, ಹುಡುಗ ಅವನ್ಗೆ ಹೇಳ್ಕೊಟ್ಟು ಓಡಿಸ್ತಾ ಇದ್ರು. ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರೋಣಮ್ಮ, ಬೇರೆ ಗೇಮ್ಸ್ ಎಲ್ಲ ವೇಸ್ಟ್, ಇದು ಚೆನ್ನಾಗ್ ಅನಿಸ್ತು ಅಂತ ಹೇಳ್ದ. ಖುಷಿ ಆಯ್ತು. ಅಲ್ಲಿಂದ ಅದಾದ್ಮೇಲೆ ನಾವು ಗೇಮ್ಗೆ ಸ್ವಲ್ಪ ಶಾಪ್ಗಳಿಗೆ ಹೋಗಿ ಸ್ವಲ್ಪ ಆಟ ಆಡ್ದ ಅವನು. ಎಷ್ಟು ದಿನಗಳ ಆದ್ಮೇಲೆ, ಎಷ್ಟು ತಿಂಗಳ ಆದ್ಮೇಲೆ ಅವನ್ನ ನಾವು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಸ್ಟಾಪ್ ಮಾಡ್ಬಿಟ್ಟಿದ್ವಿ 3 to 4 months. ಅದ್ರ ಜೊತೆಗೆ ಹೊರಗಡೆ ಕರ್ಕೊಂಡೋದ್ರೆ ಜಂಕ್ ಫುಡ್. ನೆನ್ನೆ ಅವನು ಹಠ ಮಾಡ್ದ, ಹೊಟ್ಟೆ ಹಸಿದಕ್ಕೆ ನಂಗೆ ಬೇಕೇ ಬೇಕು, ಫುಡ್ ಬೇಕಮ್ಮ ಅಂತ. ಆಮೇಲೆ ನೂಡಲ್ಸ್ ಕೊಡ್ಸಿದ್ವಿ. ಚೆನ್ನಾಗ್ ಅನ್ಸ್ತೈತೆ, ಆರಾಮ್ ಆಗ್ತಾ ಇದ್ದಾನೆ ಅನ್ನಷ್ಟರಲ್ಲಿ ಮತ್ತೆ ಹಿಂಗೆಲ್ಲ ತಿಂತಾನೆ. ಚಿಪ್ಸು, ನೂಡಲ್ಸು, ಏನೇನೋ ತಿಂದ, ಐಸ್ ಕ್ರೀಮ್ಗಳು, ಶೆಕೆಗೆ ಬೇರೆ ಮಕ್ಕಳು ಬೇಡ ಅಂತೂ ಹೇಳಕ್ ಆಗಲ್ಲ, ಬೇಕೇ ಬೇಕು ಅಂತ ಹೇಳ್ತಾರೆ. ಏನ್ ಮಾಡೋದಂತ ಗೊತ್ತಾಗಲ್ಲ. ಒಂದೊಂದ್ಸಲ ಜಾಸ್ತಿ ಹಠ ಮಾಡ್ತವೆ. ಕೊಡಕ್ಕೂ ಆಗಲ್ಲ, ಕುಡ್ದೇ ಇರೋಕ್ಕೂ ಆಗಲ್ಲ. ಕೊನೆಗೂ ಅಷ್ಟು ಕೊಟ್ಟಿದ್ದೀನಿ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಜಾಸ್ತಿ ಮಾಡ್ಬಾರ್ದು ಪುಟ, ಪ್ರಾಬ್ಲಮ್ ಆಗುತ್ತೆ ಅಂತ. ಆಯ್ತಮ್ಮ ಅಂತಾನೆ, ಮತ್ತೆ ಹಠ ಮಾಡ್ತಾನೆ. ಜಂಕ್ ಫುಡ್ಗೆ, ಸ್ಕ್ರೀನ್ಗೆ, ಎರಡಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾನೆ ಇವಾಗ. ಯಾವ ಜಂಕ್ ಫುಡ್ ಕೊಟ್ಟಿಲ್ಲ ಅಂದ್ರೆ ಸುಮ್ನೆ ಇರ್ತಾನೆ. ಒಂದ್ ಸ್ವಲ್ಪ ಅಭ್ಯಾಸ ಆಗ್ಬಿಡ್ತಾನೆ. ಅದೊಂದೆರಡು ಚೆನ್ನಾಗ್ ಅನಿಸ್ತು. ನೀವು ಕರ್ಕೊಂಡು ಹೋಗ್ಬೋದು ಮಕ್ಕಳನ್ನ, ಇದು ಚೆನ್ನಾಗ್ ಅನಿಸುತ್ತೆ ಕಾರ್ದು ಈ ಗೇಮ್ಸು. ಬಟ್ ಅದೇ ಚೆನ್ನಾಗಿ ಓಡ್ಸಕ್ ಬಿಡ್ಬೇಕು. ಇನ್ನೊಂದ್ 2-3 ಸಲ ಹೋದ್ರೆ ಕಲ್ತ್ಕೋಬಹುದು ಅನ್ಸುತ್ತೆ. ನನಗೂ ಇಷ್ಟ ಆಯ್ತು. ಇದಾದ್ಮೇಲೆ ನಾವು ಅವನ್ಗೆ ಏನಾದ್ರು ತಿನ್ಸೋಣ ಅಂತ ಹೊರಗಡೆ ಕರ್ಕೊಂಡು ಹೋದ್ವಿ. ಅಲ್ಲಿ ಏನ್ ತಿನ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಜಂಕ್ ಫುಡ್ ಅಂತೂ ಏನ್ ನೋಡಿದ್ರು ಅಲ್ಲಿ ಎಲ್ಲ ಅದೇನೆ ಫುಲ್ಲು. ಇಲ್ಲ, ಒಂದ್ ನೂಡಲ್ಸ್ ತಿನ್ಬೇಕಂತಾನೆ, ಸ್ಪೆಷಲಿ ದಟ್ ದ ಗ್ರೇಟ್ ಫ್ರೆಂಚ್ ಫ್ರೈಸ್. ನಾವಂತೂ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಒಂದೇನೋ ಲಾಸ್ಟ್ ಟೈಮ್ ಒಂದ್ಸಲ ಕೊಟ್ಟಿದ್ವಿ ಅಷ್ಟೇ, ಮೊನ್ನೆ ಇಲ್ಲಿ ನಬಾಕಸ್ ಟೆಸ್ಟ್ ಬರ್ದಿದ್ದ ಅಂತ ಹೇಳೋಕ್ಕೋಸ್ಕರ ಕೊಡ್ಸಿದ್ವಿ ಅಂತಿಲ್ಲ. ಅದೇ ಫಸ್ಟ್ 6 months ಅಲ್ಲಿ ಒಂದ್ಸಲನೋ ಕೊಡ್ಸಿದೀವಿ ಅಷ್ಟೇ. ಈಗ ಅವನು ಕೇಳೋದೇ ಇಲ್ಲ. ಎಷ್ಟು ಸಲ ಮೆಕ್ಡಿ ಕರ್ಕೊಂಡೋಗಿ ತಿನ್ನಿಸ್ತಾ ಇದ್ವಿ ಅವನಿಗೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವೇಸ್ಟ್. ಅದು ಪ್ರೈಸ್ ಅಂತೂ ಕೊಡಿಸ್ಲೇಬೇಡಿ ನಿಮ್ಮ ಮಕ್ಕಳಿಗೆ ಯಾರಿಗೂ. ಅದಾದ್ಮೇಲೆ ನಾವು ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಕಾಯಕ್ಕೆ ಆಗೋದಿಲ್ಲ ಅವನ್ಗೆ, ವೆಯ್ಟೇ ಮಾಡಕ್ಕಾಗಲ್ಲ. ಅವ್ನ್ ಕ್ಯಾಪ್ ಹಾಕ್ತಿವಿ, ಅಲ್ಲಿ AC ಇತ್ತಲ್ಲ, ಕಿವಿಗೆ ಚಳಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಹಾಕಿರ್ತೀನಿ. ಯಾಕೆ ಯಾವಾಗ್ಲೂ ಕ್ಯಾಪ್ ಹಾಕಿರ್ತೇನೆ ಅಂತ ಕೆಲವ್ರು ಕೇಳ್ತಾ ಇದ್ರು. AC ಒಳಗಿರ್ತದಲ್ಲ, ಅದು ಕಿವಿಗೆ ಚಳಿ ಅಂತ ಆಗಲ್ಲ ಅವನ್ಗೆ. ಕಿವಿ ಇನ್ಫೆಕ್ಷನ್, ಏರಿ ಇನ್ಫೆಕ್ಷನ್, ಕಿವಿ ಉಜ್ಜ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ತಲೆಗೆ ಮತ್ತೆ ಕಿವಿಗೆ ನಾನು ಕ್ಯಾಪ್ ಹಾಕಿರ್ತೀನಿ ಅಷ್ಟೇ, ಮತ್ತೆ ಏನು ಇಲ್ಲ. ಈಗೆಲ್ಲ ಆಲ್ಮೋಸ್ಟ್ 50% ರಿಕವರ್ ಆಗ್ತಾ ಇದ್ದಾನೆ. ಇನ್ನು ಅದನ್ನ ಮೇಂಟೈನ್ ಮಾಡ್ಬೇಕು. ಅವ್ನಿಗೆ ಹೇಳಿದ ಪ್ರಕಾರ ಅವನ್ಗೆ ಎಲ್ಲೂ ಕರ್ಕೊಂಡು ಹೋಗ್ದೆ ಮಕ್ಕಳನ್ನ. ಬಾಬಾ ಎಷ್ಟು ಪಾಪ ಅನಿಸ್ತು ನಮ್ಗೆ. ಸ್ಲೋ ಆಗಿ ಸ್ವಲ್ಪ ಸ್ವಲ್ಪ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಈ ಸೆಕ್ಷನ್ ಅಲ್ಲಿ ತುಂಬಾ ಆಟ ಆಡ್ದ. ಎಷ್ಟು ವೆಹಿಕಲ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಿದ್ದ ಅಂದ್ರೆ, ಈಗ ಆಟ ಆಡೋದೇ ಬಿಟ್ಬಿಟ್ಟಿದ. ನಿನ್ನೆ ಫಾರ್ ದಿ ಫಸ್ಟ್ ಟೈಮ್ ಒಂದು 20 minutes, ಒಂದು half-an-hour ಅಲ್ಲೇ ನಿಂತಿದ್ವಿ. ಆಟ ಆಡ್ದ ಅವ್ನ ಪಾಡ್ಗ. ಅವನ್ನೆಲ್ಲ ಟಾಯ್ಸ್ ನೋಡ್ದ, ಬೇಡ ಅಂತ ಹೇಳ್ದ. ಕೊನೆಗೆ ಸ್ವಪ್ನ ಬುಕ್ಸ್ ಸ್ಟಾಲ್ ಕರ್ಕೊಂಡೋದ್ವಿ, ಅಲ್ಲೇ ಇರೋಂಥದ್ದು. ಅಲ್ಲಿ ಏನೇನೋ ತಗೊಂಡ. ನಿನ್ನೆ ಹಾಕಿದ್ದೀನಿ ನೋಡಿ, ಆ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು.
ಆ ವಿಡಿಯೋ ಅಲ್ಲಿ ಬಂದ ತಗೊಂಡ ಅವನ್ನೇ ಪೇಂಟಿಂಗ್ಸ್ ಎಲ್ಲ ಮಾಡ್ದ. ಮೂಡೀಸ್ಗೆ ಈ ಮಕ್ಕಳಿಗೆ ಯಾವಾಗ ಯಾವಾಗ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇಯರಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಆಸ್ ಆಫ್ ನೌ ಐ ಆಮ್ ನಾಟ್ ಬೈಯಿಂಗ್ ಎನಿಥಿಂಗ್. ಸೊ ನನ್ಗೆ ತಗೋಬೇಕು ಅನ್ನಿಸ್ತಾ ಇತ್ತು, ಬಟ್ ತಗೊಂಡಿಲ್ಲ. ಇಯರಿಂಗ್ಸ್ ಅಂತೂ ಸಖತ್ತಾಗಿರುತ್ತೆ. ಇಯರಿಂಗ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾನ್ಸಿ ಇಯರಿಂಗ್ಸ್ ನೋಡಿ, ಇಲ್ಲೆಲ್ಲ ಟಾಯ್ಸ್ ತಗೊಂಡು ಆಟ ಆಡ್ದ. ತಗೊಂಡೇ ಬೇಕಂತ ಹಠ ಮಾಡ್ತಿದ್ದಾಗ ನಂಗೆ ಬೇಕು ಟಾಯ್ ಅಂತಿಗೆಲ್ಲ ಹಠ ಮಾಡೋದಿಲ್ಲ ಬಿಡಿ ಪಾಪ. ಅಷ್ಟು ಆಟ ಆಡಿಸ್ತಾ ಅಂದ್ರೆ ಸಾಕು, ಆಟ ಆಡ್ಬೇಕಂತಾನೆ ಅಷ್ಟೇ. ಸೊ ಮತ್ತಿಲ್ಲೆಲ್ಲ ಅದು ಮಾಡಿ ಅವನು ನೂಡಲ್ಸ್ ಅದೇ ಬೆಟರ್ ಅನ್ನಿಸ್ತು ನಮಗೆ. ಹೋಗಿ ನೂಡಲ್ಸ್ ಕೊಡ್ಸಿದ್ವಿ, ಸ್ವಲ್ಪ ಸ್ಪೈಸಸ್ ಕಮ್ಮಿ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಮಾಲಲ್ಲಿ ಇರೋದು ಫಸ್ಟ್. ಮನೆ ಯಾವಾಗಲೂ ಏನೋ ಇಟ್ಸ್ ನಾಟ್ ಗುಡ್ ಐಡಿಯಾ ದಿ ಹ್ಯಾವಿಂಗ್ ಫುಡ್ ಇನ್ ದಟ್ ಏನೋ ಫುಡ್ ಕೋರ್ಟಲ್ಲಿ. ಅದಕ್ಕಿಂತ ಹೊರಗಡೆ ಇದಕ್ಕೆ 250 ರುಪೀಸ್. ಅಷ್ಟೇನೇನು ಹೇಳ್ಬೇಕಂತದ್ದು ಏನು ಇರಲಿಲ್ಲ ಟೇಸ್ಟು. ಇಟ್ಸ್ ಓಕೆ, ಬಟ್ ನೋಡಿ ಹಿಂಗೆ ತಿಂತಾ ಇದ್ದಾನೆ. ಏನು ಮಾಡೋದು, ಒಂದಿನ ಅಂತ ಹೇಳಿ ಕೊಡ್ಸೋದು. ನೀವು ಒಂದ್ಸಲ ಮಾಲಿಗೆ ಕಾಲಿಟ್ರೆ ಎಷ್ಟು 1000 ಅಂತ ಖರ್ಚಾಗುತ್ತೆ. ಬೆಟರ್ ನಾಟ್ ಟು ಹ್ಯಾವಿಂಗ್ ಫುಡ್ ಇನ್ ದಿ ಫುಡ್ ಕೋರ್ಟ್ ಔಟ್ಸೈಡ್ ಬೆಸ್ಟ್ ಅನ್ಸುತ್ತೆ. ಇದೆಲ್ಲ ಮುಗಿಸಿ ನಾವೀಗ ವಾಪಸ್ ಹೋಗ್ತಾ ಇದೀವಿ. ಮಳೆ ಬರ್ತಾ ಇತ್ತು. ಸ್ಮಾಲ್ ರೈಡಿಂಗ್ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು ರೈಡಿಂಗು ಮಳೆಯಲ್ಲಿ. ತುಂಬ ದಿನದ ಮೇಲೆ ಮಳೆ ಎಂಜಾಯ್ ಮಾಡಿದ್ವಿ. ಸೊ ಟಿಲ್ ದೆನ್ ಟೇಕ್